ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ. ತುಂಬ ದಿನದ ನಂತರ ಒಂದೊಳ್ಳೆ ಕನ್ನಡ ಸಿನಿಮಾದ ರಿವ್ಯೂ ಜೊತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಇವತ್ತು. ಸಿನಿಮಾ ಯಾವುದು ಅಂತ ಆಲ್ರೆಡಿ ಗೊತ್ತಿರುತ್ತೆ. ಸಿನಿಮಾದ ಹೆಸರು ಭೀಮಾ. ಸೊ ಭೀಮಾ ಇದು ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶಿಸುವಂತಹ ಎರಡನೇ ಸಿನಿಮಾ. ಸೊ ಫಸ್ಟ್ ಮೂವಿ ಯಾವುದು ಅಂತ ನಿಮ್ಮೆಲ್ಲರಿಗೂ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಅದು ಸಲಗ ಅಂತ. ಸೊ ಟ್ರೇಲರ್ ಬಿಟ್ಟಾಗ ಎಲ್ಲರಿಗೂ ಒಂದು ಡೌಟ್ ಇತ್ತು, ಲೈಕ್ ಸಲಗ ಥರನೇ ಇದು ಕೂಡ ಇರುತ್ತೆ ಅಂತ. ಇಲ್ಲ, ಆ ಥರ ಅಲ್ಲ, ಇಟ್ಸ್ ಟೋಟಲಿ ಅ ಡಿಫ್ರೆಂಟ್ ಮೂವಿ. ಬಟ್ ಸಿನಿಮಾದ ಟ್ರೇಲರ್ ಬಿಟ್ಟಾಗಲೇ ನಮಗೆ ಒಂದು ವಿಷಯ ಅರ್ಥ ಆಗಿತ್ತು, ಏನಂದರೆ ಈ ಸಿನಿಮಾ ಈ ಯಂಗ್ ಜನ್ರೇಷನ್ನ ಹಾಳು ಮಾಡ್ತಿರೋ ಡ್ರಗ್ ಮಾಫಿಯಾ ರಿಲೇಟೆಡ್ ಅಂತ. ಸೊ ಈ ಸಿನಿಮಾದ ಒನ್ ಲೈನ್ ಕತೆ ಏನಪ್ಪ ಅಂದರೆ, ಭೀಮಾ ಇದನ್ನೆಲ್ಲ ಹೇಗೆ ತಡಿತಾನೆ ತಡಿಬೇಕಾದ್ರೆ ಅವನು ಯಾವ ಥರ ಎಲ್ಲ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾನೆ, ಅವನ ಕೈಲಿ ಈ ಮಾಫಿಯಾ ಅವ್ರ ಯಂಗ್ ಜನ್ರೇಷನ್ ಅಡಿಕ್ಷನಿಂದ ಹಾಳಾಗ್ತಿರೋದನ್ನ ತಪ್ಸೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋದೇ ಸಿನಿಮಾದ ಕತೆ. ಇನ್ನು ದುನಿಯಾ ವಿಜಯ್ ಅವರು ಆಲ್ರೆಡಿ ಅವರ ಡೈರೆಕ್ಷನಲ್ಲಿ ಮೂಡ್ಬಂತಹ ಸಲಗ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿ ಸೈ ಅನ್ಸ್ಕೊಂಡಿದ್ರು. ಸೊ ಇದು ಅವರ ಎರಡನೇ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಸಖತ್ತಾಗಿ ಒಳ್ಳೆ ಒಂದು ಫಿಸಿಕ್ ಮೈಂಟೈನ್ ಮಾಡಿ ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ನ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಈ ಸಿನಿಮಾದಲ್ಲಿ ಸಾಕಷ್ಟು ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಬರೀ ಅವಕಾಶ ಅಂತಲ್ಲ, ಒಳ್ಳೆ ಸ್ಕ್ರೀನ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ದುನಿಯಾ ವಿಜಯ್ ಅವರಂದರೆ ಒಂಥರ ರಿಯಲಿಸ್ಟಿಕ್ ಆ್ಯಂಡ್ ರಾ ಆ್ಯಕ್ಟಿಂಗ್ ಅಂತ ಅವ್ರು ಅದರಲ್ಲೇ ಫೇಮಸ್ ಅಲ್ವಾ. ಸೊ ಅದೇ ರೀತಿ ಒಂದು ಒಳ್ಳೆ ಮೆಸೇಜ್ ಒಂದಿಗೆ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಿನಿಮಾದ ಸಾಂಗ್ ಆಲ್ರೆಡಿ ಹಿಟ್ ಲಿಸ್ಟ್ಗೆ ಸೇರಿದೆ. ಸೊ ಚರಣ್ ರಾಜ್ ಅವರ BGM ಸಾಂಗ್ಸ್ ಎಲ್ಲನೂ ಚೆನ್ನಾಗಿದೆ, ಆ್ಯಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಜನಗಳು ಎದ್ದು ನಿಂತು ವಿಷುವಲ್ ಹೊಡೆಯುವಂಥ ತುಂಬ ಡೈಲಾಗ್ಸ್ ಈ ಸಿನಿಮಾದಲ್ಲಿ ಇದೆ. ಸೊ ಸಿನಿಮಾದ ತಂಡ ಆಲ್ರೆಡಿ ಹೇಳಿತ್ತು, ಅಂದರೆ ಯೂನಿಕ್ ಕಾನ್ಸೆಪ್ಟ್ ಏನಿಲ್ಲ, ಅಂದರೆ ಈ ಡ್ರಗ್ ಮಾಫಿಯಾ ಇದೆಲ್ಲ ಗೊತ್ತಿರೋ ವಿಷಯ ಆದ್ರೂ ಅದನ್ನ ರೆಪ್ರೆಸೆಂಟ್ ಮಾಡಿರೋ ರೀತಿ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಸಿನಿಮಾದ ಸ್ಕ್ರಿಪ್ಟ್, ಡಯಲಾಗ್, ಸ್ಕ್ರೀನ್ ಪ್ಲೇ, ಆ್ಯಕ್ಷನ್ ಸೀಕ್ವೆನ್ಸ್, BGM ಸಾಂಗ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇನ್ನು ಸಿನಿಮಾದ ಪಾತ್ರಗಳ ಬಗ್ಗೆ ಹೇಳೋದಾದರೆ, ಇನ್ನು ದುನಿಯಾ ವಿಜಯ್ ಅವರ ಆ್ಯಕ್ಟಿಂಗ್ ಬಗ್ಗೆ ಎರಡು ಮಾತಿಲ್ಲ. ಸೊ ಉಳಿದಂಥ ಪಾತ್ರಗಳು ತುಂಬ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ, ಆ್ಯಂಡ್ ಅವಕಾಶದ ಜೊತೆಗೆ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಹೊಸಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ತಾಯಿ ಮಗನ ಸೆಂಟಿಮೆಂಟ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ದು ಬಾಂಡಿಂಗ್ ಆಗಿರ್ಬೋದು, ಅಣ್ಣ ತಮ್ಮ ಸೆಂಟಿಮೆಂಟ್, ಮೇಯ್ನ್ಲಿ ಯೂತ್ಸ್ ಹೇಗೆ ಈ ಡ್ರಗ್ ಅಡಿಕ್ಷನಿಂದ ಲೈಫ್ ಹಾಳು ಮಾಡ್ಕೋತಾರೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಏನೆಲ್ಲ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾರೆ, ಆ್ಯಂಡ್ ಈ ಮಾಫಿಯಾ ಹಿಂದೆ ಹೇಗೆ ಪಾಲಿಟಿಕ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಅಥವಾ ಪೊಲೀಸ್, ಈ ಥರ ಸೆನ್ಸಿಟಿವ್ ವಿಷಯಗಳನ್ನ ತುಂಬ ಅಚ್ಚುಕಟ್ಟಾಗಿ ತೆರೆ ಮುಂದೆ ತೋರಿಸಿದ್ದಾರೆ. ದುನಿಯಾ ವಿಜಯ್ ಅವರು ಯಾವಾಗಲೂ ಅಷ್ಟೇ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಡುವಂತಹ ಸಿನಿಮಾಗಳನ್ನ ಮಾಡ್ತಾರೆ. ಸೊ ಈ ಸಿನಿಮಾ ಕೂಡ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ನ ಆಡಿಯನ್ಸ್ಗೆ ಕೊಡ್ತಿದೆ. ಇನ್ನು ಸಿನಿಮಾದ ನೆಗೆಟಿವ್ಸ್ ಬಗ್ಗೆ ಹೇಳೋದಾದರೆ, ಅಂಥ ಏನು ನೆಗೆಟಿವ್ಸ್ ಅನಿಸಿಲ್ಲ. ಅಂದರೆ ಫೆಮಿಲಿಯರ್ ಡೈಲಾಗ್ಸ್ ಅಂತ ಒಂದೆರಡು ರಿಪೀಟೆಡ್ ಅಂತ ಅನಿಸ್ತು. ಆ್ಯಂಡ್ ಫಸ್ಟ್ ಆಫಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು, ಓಕೆ ಈ ಕ್ಯಾರೆಕ್ಟರ್ ಹಿಂಗ ಅಂತ. ಬಟ್ ಸೆಕೆಂಡ್ ಆಫಲ್ಲಿ ಆ ಕನ್ಫ್ಯೂಷನ್ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಎಲ್ಲ ಪಾತ್ರಗಳು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅಂದರೆ ಹೇಗಿದೆ ಅಂದರೆ, ಓಕೆ ಈ ಪಾತ್ರಕ್ಕೆ ಈ ಮನುಷ್ಯ ಹೇಳಿ ಮಾಡಿಸಿದಂತಹ ಏನು ಪರ್ಸನ್ ಅಂತ ಅನಿಸ್ಬೇಕು, ಅಷ್ಟು ರಿಯಲಿಸ್ಟಿಕ್ ಆಗಿ ಎಲ್ಲರೂ ನಟನೆ ಮಾಡಿದ್ದಾರೆ. ನಾನು ಹೇಳಿದೆ ಆಗಲೇ, ಹೊಸಬರಿಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ ಅಂತ. ಸೊ ಅವಕಾಶ ಜೊತೆಗೆ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಎಲ್ಲರ ನಟನೆ ಅದ್ಭುತವಾಗಿದೆ. ಓವರಾಲ್ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಸೊ ನೀವು ಸಿನಿಮಾ ನೋಡಿದರೆ ನಿಮಗೆ ಸಿನಿಮಾ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಒಂದು ಕ್ಯಾಮಿಯೋ ರೋಲ್ ಇದೆ ಈ ಸಿನಿಮಾದಲ್ಲಿ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ನಟ ಕ್ಯಾಮಿಯೋ ರೋಲ್ ಮಾಡಿರ್ತಾರೆ ಅಂತ. ಸೊ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ಸಿನಿಮಾ ನೀವು ಆಲ್ರೆಡಿ ನೋಡಿದರೆ ಹೇಗಿದೆ ಅಂತ ತಿಳಿಸಿ. ಆ್ಯಂಡ್ ಕಂಟೆಂಟ್ ಎಷ್ಟಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.